ನಮ್ಮ ವೇದಿಕೆ ಮೇಲೆ ಉದ್ಘಾಟನೆಯನ್ನ ಮಾಡಿದರೆ ತಮ್ಮ ಪಾದಕಮಲಕ್ಕೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಗುರುಗಳೇ. ನಮ್ಮ ತಾಲೂಕೆ ಅಲ್ಲ, ಜಿಲ್ಲೆ ಕರ್ನಾಟಕದಲ್ಲೇ ತಮ್ಮ ಹೆಸರಿದೆ. ಯಾಕೆ ಅಂತ ಹೇಳಿದ್ರೆ, ನಾನು ಮಂಡ್ಯ ಜಿಲ್ಲೆಗೆ ಎಡಿಸಿ ಆಗಿ ಹಾಕಿಸ್ಕೊಬರ್ಬೇಕು ಅಂತೇಳಿ ನಮ್ಮ ರೈತರ ಸಮುದಾಯ ಎಲ್ಲ ಒಟ್ಟಾಯ್ತು. ಮುಖ್ಯಮಂತ್ರಿಗಳು ದೈರ್ಮಯ ನೀನು ನನಗ್ ಬಿಟ್ಕೊಡು ಅಂತ ಕೇಳ್ತಾ ಇದ್ರು, ಬಸವರಾಜ ಬೊಮ್ಮಾಯಿಯವರು. ಅಂತ ಒಂದು ಹೆಸರನ್ನ ಪಡೆದವ್ರು ಯಾರು ಇದ್ದಾರೆ ಅಧಿಕಾರಿಗಳಲ್ಲಿ ಅಂತ ಹೇಳಿದ್ರೆ ಈ ದಿನ ಗುರುಗಳಾಗಿದ್ದಾರೆ. ಅವರ ಪಾದಕಮಲಕ್ಕೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ತೆಂಡಕೆರೆ ಗುರುಗಳು ಈ ವೇದಿಕೆ ಮೇಲಿದ್ದಾರೆ. ತಮ್ಮ ಪಾದಕಮಲಕ್ಕೂ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಮತ್ತೆ ಉದ್ಘಾಟನೆಯಲ್ಲಿ ಹೆಚ್ಚಿನ ರೀತಿ ಸಹಕಾರ ನೀಡಿರ್ಬೋದು. ಪ್ರತಿಯೊಂದು ನಮ್ಮ ತಾಲೂಕಿನ ಶಾಸಕರಾಗಿ ನನ್ನ ಆತ್ಮೀಯ ಸ್ನೇಹಿತರು ಅಂತ ನಾನು ಹೇಳಲಿಕ್ಕೆ ನನಗೆ ಮುಜುಗರ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಜೊತೆಲಿ ಕೆಲಸ ಮಾಡ್ತು. ಮಂಜಣ್ಣವ್ರಿಗೂ ನಾನು ಅಭಿನಂದನೆಯನ್ನ ಈ ಕಾರ್ಯಕ್ರಮಕ್ಕೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ನಮ್ಮ ಮತ್ತೊಬ್ರು ಗುರುಗಳು ಅಂದ್ರೂ ತಪ್ಪಾಗಬಾರ್ದು, ಯಾಕೆಂದ್ರೆ ನಮ್ಮ ದೇವರಾಜಣ್ಣವರು ಅವರು ಸಹ ವೇದಿಕೆ ಮೇಲೆ ಇದ್ದಾರೆ. ಅವ್ರಿಗೂ ಸಹ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತಿದ್ದೀನಿ. ಮತ್ತೆ ನಮ್ಮ ಈ ಒಕ್ಕಲಿಗರ ಬಗ್ಗೆ ಮಾತಾಡೋದಕ್ಕೆ ಬಂದಿರೋದಂತ ನಮ್ಮ ನಿಂಗೇಗೌಡರಿಗೂ ನಾನು ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೂ ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ನಮ್ಮ ತಿಮ್ಮೇಗೌಡರಿಗೂ ಅಭಿನಂದನೆಯನ್ನು ಹೇಳಿಕ್ ಬಯಸ್ತಾ ಇದ್ದೀನಿ. ನಮ್ಮ ತಿಲಕ್ ರಾಜಣ್ಣವ್ರಿಗೂ ಅಭಿನಂದನೆ, ಮತ್ತೆ ರಾಮೇಗೌಡರಿಗೂ ಅಭಿನಂದನೆ. ಇಲ್ಲಿ ಈಗ ಎಲ್ಲ ಸನ್ಮಾನ ಪಡೆದಂತ ಎಲ್ಲ ಗುರು ಇರೋರು, ನಮ್ಮ ಜಾನಕಿ ರಾಮಣ್ಣವ್ರು ಹಿರಿಯರು ಬೇಕಾದಷ್ಟು ಜನ ಇದ್ದಾರೆ. ಎಲ್ಲ ಹೆಸರು ಹೇಳಕ್ ಹೋದ್ರೆ 3 ಗಂಟೆ ಕಾಲ ಆಗುತ್ತೆ. ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ದೊಡ್ಡ ಹೆಮ್ಮೆ ಅಂತ ಹೇಳಿದ್ರೆ ಈ ಸಮುದಾಯದಲ್ಲಿ ನಾನು ಜನ್ಮ ಪಡೆದದ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅನ್ನದಾತರು ಯಾರಾದ್ರೂ ದೇಶದಲ್ಲಿ ಇದ್ದಾರೆ ಅಂದ್ರೆ ರೈತ. ನಾವು ರೈತರ ಮಕ್ಕಳಾಗಿ ನಾವು ಬೆಳೆದಿದ್ದೇವೆ, ನಾವು ಹುಟ್ಟಿದ್ದೇವೆ ಅಂತ ಹೇಳಿದ್ರೆ ಇದಕ್ಕಿಂತ ಯಾವ ಗೌರವ, ಯಾವ ಸ್ಥಾನ ಮಾಡೋದು ಬೇಡ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾವ ದೇಶಕ್ಕೆ ಹೋದ್ರು ನಮ್ಗೆ ಗೌರವ ಇದೆ, ಆದ್ರೆ ನಾವು ಒಗ್ಗಟ್ಟಾಗಿ ಆಗ್ತಾ ಇಲ್ಲ. ನೋಡಿ, 4,00,000 ಜನ ಮಂಜಣ್ಣ ನಾವೆಲ್ಲ ಮಾತಾಡ್ಕೊಂಬತ್ತಿದ್ರು, ವೇದಿಕೆ ಮೇಲೆ ಬರ್ತಾರೆ, ಚೇರ್ ಕಡಿಮೆ ಆಗ್ತದೆ ಅಂತೇಳಿ. ಅಲ್ಲಿ ಬರುವಾಗ ಇದ್ರು, ಅವಾಗೆಲ್ಲ ಮೋಟರ್ ಸೈಕಲ್ ಸ್ಟಾರ್ಟ್ ಮಾಡ್ಕೊಂಡು ತಮ್ಮ ಮನೆಗೆ ಹೊರಟೋದು. ಗುರುಗಳೇ, ನಾವು ಮನೆಗೆ ಹೋಗ್ತೀವಿ, ಹೋರಾಟ ಕೊಡೋದು ಯಾಕೆ? ನಾಳೆ ದಿನ ನಮ್ಮ ಮಕ್ಕಳ ಭವಿಷ್ಯ ಏನು? ಕೇವಲ 600,000 ಜನ ಇರುವಂತ ಸಮುದಾಯ ಬೀದಿಗೆ ಬರ್ತಾ ಇದೆ, ಹೋರಾಟ ಕೇಳ್ತಾ ಇದ್ದಾರೆ, ರಿಸರ್ವೇಶನ್ ಕೇಳ್ತಾ ಇದ್ದಾರೆ. ನಾವೇನ್ ಕೇಳ್ಕೊತಾ ಇದ್ದೀವಿ? ಯಾಕೆಂದ್ರೆ ನಮ್ಮ ತಂದೆ ತಾಯಿಗಳು ಜಮೀನು ಇಟ್ಟೋಗವ್ರೆ ಅಂತನಾ? 100 ಎಕರೆ ಇದೆ, 2 ಎಕರೆ 4 ಎಕರೆ ಬಂದೋಗಿದ್ದೀವಿ ನಾವು, ಇಲ್ವಾ ಸರ್? ಇನ್ನೆಷ್ಟು ದಿನ ಇರುತ್ತೆ ನಮ್ಗೆ? ನಾವೇನಾದ್ರೂ ಪಡ್ಕೋಬೇಕು ಅಂತ ಹೇಳಿದ್ರೆ ಸರ್ಕಾರಕ್ಕೆ ನಾವು ಒಗ್ಗಟ್ಟನ್ನ ತೋರ್ಕೋಬೇಕಾಗ್ತದೆ. ರಾಜಕಾರಣ ಮಾತಾಡೋದು ಬೇಡ. ನಮ್ಮ ಸಮುದಾಯಕ್ಕೆ ಅನುಕೂಲವನ್ನ ನಾವು ಪಡ್ಕೋಬೇಕಾದ್ರೆ ನಾವೆಲ್ಲ ಒಗ್ಗಟ್ಟರಾಗಲೇಬೇಕಾಗ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ, ಎಲ್ಲಿ ತೋರ್ಕೋತೀವಿ? ಅದಕ್ಕಾಗಿ ನಾವು ನಮ್ಮ ಮಕ್ಕಳ ಭವಿಷ್ಯ ಮತ್ತೆ ನಮ್ಮ ಹೋರಾಟ, ನಮ್ಮವ್ರಿಗೇನಾದ್ರೂ ಒಂದು ಪಡ್ಕೋಬೇಕು, ನಮ್ಮವ್ರಿಗೇನಾದ್ರೂ ಒಂದು ಸ್ಥಾನಮಾನ ಸಿಗ್ಬೇಕು ಅಂತ ಹೇಳಿದ್ರೆ ನಾವು ಒಗ್ಗಟ್ಟಾಗಿರ್ಬೇಕು ಅಂತೇಳಿ ನಿಮ್ಮ ಎಲ್ಲರಿಗೂ, ನನ್ನ ಸಮುದಾಯದ ಎಲ್ಲ ಹಿರೀಕರಿದ್ದೀರಿ, ಎಲ್ಲರೂ ಇದ್ದೀರಿ, ನಿಮ್ಮೆಲ್ಲರಿಗೂ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.